ಇಷ್ಟೆಲ್ಲ ಫ್ಯಾನುಗಳು, ಇಷ್ಟು ದೊಡ್ಡ ದೊಡ್ಡ ಕಿಟಕಿಗಳು, ಇಷ್ಟೆಲ್ಲ ಅನುಕೂಲತೆಗಳಿದ್ದರೂ ಕೂಡ ಈ ಪರಿಸ್ಥಿತಿ ಇದೆ. ಒಂದೆರಡು ಶ್ಲೋಕ ಪ್ರವಚನ ಮಾಡಬೇಕಾದ್ರೆ ಆಗಿನ ಕಾಲಕ್ಕೆ ಎಲ್ಲಿತ್ತು ಫ್ಯಾನ್ ಇತ್ತು, ಏರ್ ಕಂಡೀಷನ್ ಎಲ್ಲಿತ್ತು, ಏನೇನೇನೇನೂ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಪರಿಮಳ, ಪ್ರಕಾಶ, ಭಾವದೀಪ, ನ್ಯಾಯದೀಪ ಇವುಗಳನ್ನು ಬರೆಯಬೇಕಾಗಿದ್ದರೆ ಏನು ಅದ್ಭುತವಾದಂತಹ ತಪಸ್ಸವರು. ಏನಿಲ್ಲದೆ ಇದ್ದಾಗ ಒಂದು 100 ರೂಪಾಯಿ ಸಿಕ್ಕರೆ ಸಾಕು ಅಂತಾನೆ, 100 ಸಿಕ್ಕರೆ 1000 ಬೇಕು ಅಂತಾನೆ, 1000 ಸಿಕ್ಕರೆ 1,00,000. ಹೀಗೆ ಮನುಷ್ಯನ ಆಶೆ ಏನು ಸ್ವರ್ಗಾಧಿಪತ್ಯ ಸಿಕ್ಕರೂ ಬ್ರಹ್ಮಲೋಕಾಧಿಪತ್ಯ ಬೇಕು ಅಂತ ಬಯಸುವಂತಹ ಮನುಷ್ಯನ ಆಶೆ. ಅಂತಹ ಆಶೆಯನ್ನು ಗೆದ್ದವರು ಯಾರೋ ಅವರು ನಿಜವಾಗಿ ಪೂಜ್ಯರಾಗ್ತಾರೆ. ನೀವೆಲ್ಲರೂ ಚೆನ್ನಾಗಿ ತಿಳಿದುಕೊಳ್ಳಿ, ಯಜ್ಞಯಾಗಾದಿಗಳು ಜಗತ್ತಿನಲ್ಲಿ ನಡೆಯಲೇಬೇಕು. ರಾಘವೇಂದ್ರ ಸ್ವಾಮಿಗಳವರು ಗೀತಾ ವಿವೃತಿಯಲ್ಲಿ ಹೇಳ್ತಾರೆ. ಶ್ರೀಮದ್ ಆಚಾರ್ಯರು ಟೀಕಾಕೃತ್ಪಾದರು ತಿಳಿಸಿಕೊಟ್ಟದ್ದು ಗೀತಾ ತಾತ್ಪರ್ಯ ನ್ಯಾಯದೀಪಿಕಾದಿಗಳಲ್ಲಿ. ಯಜ್ಞಯಾಗಾದಿಗಳನ್ನು ಮಾಡಿದರೆ ಎಂಥ ಲಾಭ ಅಂದರೆ ಇಡೀ ಜಗತ್ತಿನಲ್ಲಿದ್ದವರೆಲ್ಲರಿಗೂ ಅನ್ನದಾನ ಮಾಡಿದ ಫಲ ಬರುತ್ತದೆ. ಜ್ಞಾನಿವರೇಣ್ಯರು ಅವರನ್ನು ಹಾಗೆ ತಿಳಿಯೋದೇ ಇಲ್ಲ ಯಾರು. ಅವರು ಬರೀ ನಾವು ಬೇಡದ ಇಷ್ಟಾರ್ಥಗಳನ್ನು ಕೊಡುವಂತಹ ಒಬ್ಬ ಸ್ವಾಮಿಗಳು ಅಂತ ಇಷ್ಟೇ ತಿಳ್ಕೋತಾರೆ. ಅವರು ಇಂತಹ ಮಹಾಜ್ಞಾನಿಗಳು ಅಂತ ತಿಳಿದೇ ಇದ್ರೆ ಕೋಪ ಬರಬೇಕಲ್ಲ, ಅವರಿಗೆ ಬರೋದಿಲ್ಲ. ಕ್ಷಮಾಯುಕ್ತ, ಕ್ಷಮ ಮಾಡಿಬಿಡ್ತಾರೆ. ಹೋಗ್ಲಿ ಬಿಡು, ಚಿಕ್ಕವರು ಇವತ್ತಿಲ್ಲ ನಾಳೆ ಹಾದಿಗೆ ಬರ್ತಾರೆ ಅಂತನ್ನುವುದಕ್ಕೋಸ್ಕರ ಕ್ಷಮ ಮಾಡಿ ಆ ರೀತಿಯ ವೈರಾಗ್ಯದಿಂದ ಜೀವನ ಮಾಡಿದ ಮಹಾನುಭಾವರು. ಅಸಂಚಯ ಕ್ರಿಯಾವಂತಹ. ಆದರೆ ಏನಿಲ್ಲ ಅಂಥೇಳಿ ಮಾಡೋ ಕೆಲಸ ಎಲ್ಲ ಬಿಟ್ಟು ಮಲ್ಕೊಂಡವರಲ್ಲ. ಮಾಡಬೇಕಾದ ಪಾಠ, ಪ್ರವಚನ, ಜಪ, ಪಾರಾಯಣ, ದೇವರ ಪೂಜೆ ಯಾವುದನ್ನೂ ಬಿಡುತ್ತಿರಲಿಲ್ಲ.